ನಮಸ್ಕಾರ. ಕರಾರು 2ರ ಒಂದು ಏನು 3ನೇ ಯೂನಿಟಿನ ವಿಡಿಯೋನ ನಾವು ಮಾಡ್ತಾ ಇದ್ದೀವಿ. ಈ ಒಂದು ಯೂನಿಟ್ನಲ್ಲಿ ಸಬ್ ಏಜೆಂಟ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇದೆ. ಕಾನೂನಾತ್ಮಕವಾಗಿ ದೇರ್ ಆರ್ ಸೆಕ್ಷನ್ಸ್ 190 to 195 ಇನ್ ಕಾಂಟ್ರಾಕ್ಟ್ ಲಾ ವಿಚ್ ಆರ್ ಡೀಲಿಂಗ್ ವಿತ್ ದಿ ಕಾನ್ಸೆಪ್ಟ್ ಆಫ್ ಸಬ್ ಏಜೆಂಟ್, ಉಪ ಏಜೆಂಟ್ ಅಂತ ಹೇಳ್ತೀವಿ ನಾವು. ಈ ಉಪ ಏಜೆಂಟ್ನ ವಿಷಯದಲ್ಲಿ ನಮಗೆ ಒಂದು 4-5 ಕಲಮ್ಗಳನ್ನು ನೋಡಬೇಕಾಗ್ತದೆ. ಇಲ್ಲಿ ಒಂದು ಡಾಕ್ಟ್ರಿನ್ ಬರುತ್ತೆ, ದಿ ಕಾನ್ಸೆಪ್ಟ್ ಆಫ್ ಡೆಲಿಗೇಷನ್. ಎ ಡೆಲಿಗೇಟ್ ಕೆನಾಟ್ ಫರ್ದರ್ ಡೆಲಿಗೇಟ್ ಅಂತ. ಎ ಡೆಲಿಗೇಟ್ ಕೆನಾಟ್ ಫರ್ದರ್ ಡೆಲಿಗೇಟ್ ಅಂತ. ಆ ಒಂದು ತತ್ವವನ್ನು ನಾವೇನು ಮಾಡಿದ್ದೀವಿ ಅಂದರೆ ಡೆಲಿಗೇಟಸ್ ಪೊಟೆಸ್ಟ್ ನಾನ್ ಡೆಲಿಗೇಟ್ ಅಂತ ಹೇಳ್ತಾರೆ. ಆ ಒಂದು ಕಾನ್ಸೆಪ್ಟು ಕೂಡ ನಾವಿಲ್ಲಿ ಯೂಸ್ ಮಾಡಿದ್ದೀವಿ ಅನ್ನೋದನ್ನು ನಿಮಗೆ ಮನವರಿಕೆ ಮಾಡುವುದು ಇವತ್ತಿನ ನಮ್ಮ ಒಂದು ಕಾಂಟ್ರಾಕ್ಟ್ ಲಾನ ಉದ್ದೇಶ. ಇಲ್ಲಿ ಉಪ ಏಜೆಂಟ್ ಬಗ್ಗೆ ನಿಮಗೆ ವಿವರವಾದ ಪ್ರಶ್ನೆನೂ ಬರ್ಬೋದು ಅಥವಾ ಶಾರ್ಟ್ ನೋಟ್ ಪ್ರಶ್ನೆನೂ ಬರ್ಬೋದು. ಆಮೇಲೆ ಈ ಉಪ ಏಜೆಂಟಲ್ಲಿ ಇನ್ನೂ ಒಂದು ಬರ್ತದೆ, ಸಬ್ ಏಜೆಂಟ್ ಅಂತಲೂ ಬರುತ್ತೆ, ಅಂದರೆ ಅಡಿಷ್ನಲ್ ಏಜೆಂಟ್ ಅಂತಕ್ಕಂಥ ಒಂದು ವಿಷಯನೂ ಬರುತ್ತೆ. ಲೆಟ್ ಅಸ್ ಸಿ ವಾಟ್ ಆಲ್ ದೋಸ್ ಕಾನ್ಸೆಪ್ಟ್ಸ್ ಆರ್ ದೇರ್. ಸ್ಟ್ರೇಟ್ ಅವೇ ವಿಲ್ ಮೂವ್ ಟು ದಿ ಕಾನ್ಸೆಪ್ಟ್. ಸಬ್ ಏಜೆಂಟ್, ಸೆಕ್ಷನ್ 190 to 195 of the Indian Contract Act deal with the appointment and role of sub agent. These provisions govern when and how an agent can appoint another person to act on behalf of the principal. ಈ ಕೆಳಗಿನವುಗಳು ಭಾರತೀಯ ಕರಾರು ಅಧಿನಿಯಮದ ಸೆಕ್ಷನ್ 190ರಿಂದ 95ರವರೆಗೆ ಇರುವ ಉಪ ಏಜೆಂಟ್ ಕುರಿತಂತೆ ವಿವರಣೆಯನ್ನು ಕೊಡ್ತವೆ. ಅದನ್ನೇ ಹೇಳಿದ್ನಲ್ವ ನಾವು, ಡೆಲಿಗೇಟಸ್ ನಾನ್ ಪೊಟೆಸ್ಟ್ ಡೆಲಿಗೇಟ್. ಇಟ್ ಈಸ್ ಎ ಲ್ಯಾಟಿನ್ ಮ್ಯಾಕ್ಸಿಮ್. ಡೆಲಿಗೇಟಸ್ ನಾನ್ ಪೊಟೆಸ್ಟ್ ಡೆಲಿಗೇರ್ ಈಸ್ ಎ ಲ್ಯಾಟಿನ್ ಮ್ಯಾಕ್ಸಿಮ್. Means once it is delegated and the person who gets the power of delegation, he cannot further delegate ಅಂತ. ಒಬ್ಬ ವ್ಯಕ್ತಿಗೆ ನಾವು ಅಧಿಕಾರವನ್ನು ಕೊಡ್ತೀವಿ, ಆ ಅಧಿಕಾರವನ್ನು ಅವನು ತಾನೇ ತನ್ನ ವಿವೇಚನೆಯಿಂದನೇ ಇನ್ನೊಬ್ಬನಿಗೆ ಕೊಡೋಕ್ಕಾಗೋದಿಲ್ಲ. ದಟ್ ಇಸ್ ದ ಮೀನಿಂಗ್ ಆಫ್ ಇಟ್. ಒಬ್ಬ ವ್ಯಕ್ತಿಗೆ ನಾವು ಒಂದು ಅಧಿಕಾರವನ್ನು ಕೊಟ್ಟಾಗ ಆ ಅಧಿಕಾರವನ್ನು ತೆಗೆದುಕೊಂಡಂತಹ ವ್ಯಕ್ತಿ ಅವನೇ ಸ್ವತಃ ಆ ಅಧಿಕಾರವನ್ನು ನಿರ್ವಹಿಸಬೇಕು. ಇಲ್ಲಿ ಈ ಒಂದು ಏಜೆಂಟ್ ವಿಷಯದಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ, ಏಜೆಂಟ್ ವಿಷಯದಲ್ಲಿ ನಾವು ಮಾಡಿರುವಂತಹದ್ದು ಪದ್ಧತಿ ಏನಂತಂದರೆ, ನಾನು ಮಾಡಬೇಕಾದ ಕೆಲಸಕ್ಕೋಸ್ಕರ ನಾನೇನು ಮಾಡ್ತೀನಿ, ಇನ್ನೊಬ್ಬನ ಅಪಾಯಿಂಟ್ ಮಾಡ್ತೀನಿ, ನನ್ನ ಪರವಾಗಿ ಅವನು ಕೆಲಸ ಮಾಡ್ತಾನೆ. ಅದಕ್ಕೆ ನಾನು ಅವನಿಗೆ ಏನು ಹೇಳ್ತೀನಿ, ಏಜೆಂಟು ಅಂತ ಹೇಳ್ತೀನಿ. ಅಂದರೆ ಏಜೆಂಟ್ ವಿಷಯದಲ್ಲಿ ಓನರ್ಶಿಪ್ ಟ್ರಾನ್ಸ್ಫರ್ ಆಗಿರೋದಿಲ್ಲ. ದಟ್ ಇಸ್ ದ ಫಸ್ಟ್ ಇನ್ಗ್ರೀಡಿಯೆಂಟ್. ದ ಇನ್ಗ್ರೀಡಿಯೆಂಟ್ ಆಫ್ ಏಜೆನ್ಸಿ ಈಸ್ ಓನರ್ಶಿಪ್ ಈಸ್ ವಿತ್ ಮೀ ಓನ್ಲಿ, ವಿತ್ ದ ಪ್ರಿನ್ಸಿಪಾಲ್ ಓನ್ಲಿ. He is only acting as a mediator for establishing my contract with the third party. His job is only to mediate. I want to sell a car. He will bring a customer to me. We will negotiate and finally enter into a contract. And the person who was instrumental in making we both meet and enter into a contract is called a agent. That agent may be doing it free of cost. If he is a friend, he will do free of cost. Gratuitous agent. If it is his profession of doing agency, then I am bound to pay him the commission. This is the concept of agency. Therefore, if I have authorized a job to him, he is not having the power to authorize that job to the third person. Is the ಮ್ಯಾಕ್ಸಿಮ್ ಡೆಲಿಗೇಟಸ್ ನಾನ್ ಪೊಟೆಸ್ಟ್ ಡೆಲಿಗೇರ್ ಅನ್ನೋದನ್ನು ನಾನು ನಿಮಗೇನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತಂದರೆ, ಡೆಲಿಗೇಟಸ್ ನಾನ್ ಪೊಟೆಸ್ಟ್ ಡೆಲಿಗೇರ್ ಅಂದ್ರೇನು ಅನ್ನೋದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಬ್ಬ ನಿಯುಕ್ತನಾಗಿರುವ ವ್ಯಕ್ತಿ ತನ್ನ ಅಧಿಕಾರವನ್ನು ಮತ್ತೊಬ್ಬರಿಗೆ ಹಸ್ತಾಂತರಿಸಲು ಸಾಧ್ಯವಿಲ್ಲ ಅಂತಕ್ಕಂಥದ್ದನ್ನು ನಿಮಗೆ ಫಸ್ಟ್ ಮನವರಿಕೆ ಮಾಡಿ, ಆದರೂ ಕೂಡ ಇದಕ್ಕೆ ಅಪವಾದಗಳಿವೆ. ಇಟ್ ಹ್ಯಾಸ್ ಗಾಟ್ ಎಕ್ಸೆಪ್ಷನ್ಸ್.
ಎಕ್ಸೆಪ್ಷನ್ಸ್. ಇದಕ್ಕೆ ಅಪವಾದಗಳಿವೆ. ಎದರಲ್ಲಿ? ನಮ್ಮ ಕಾಂಟ್ರಾಕ್ಟ್ ಲಾನಲ್ಲಿ ಇದ್ದಾವೆ. ನೋಡೋಣ. ಲೆಟ್ ಅಸ್ ಸಿ ದೋಸ್ ಸೆಕ್ಷನ್ ಬೈ ಸೆಕ್ಷನ್. ಇಫ್ ವಿ ಆರ್ ಏಬಲ್ ಟು ಸಿ, ವಿ ವಿಲ್ ಅಂಡರ್ಸ್ಟ್ಯಾಂಡ್ meaning and application. This principle means that a person who has been delegated a particular task or authority cannot further delegate it to another person, especially when the original delegation was based on trust, skill, personal confidence. ನೋಡಿ, ಇದನ್ನು ಕಾಂಟ್ರಾಕ್ಟ್ ಲಾನಲ್ಲಿ ಇಟ್ ಈಸ್ ಫರ್ದರ್ ಫೈನ್ ಟ್ಯೂನ್ಡ್. ಏನು? ಯಾವುದೇ ವಿಷಯದಲ್ಲಿ ಅವನ ಮೇಲೆ ನಾವು ವಿಶ್ವಾಸ ಇಟ್ಕೊಂಡು ಕೊಟ್ಟಿರ್ತೀವಿ, ಅಥವಾ ಅವನಿಗೆ ಸ್ಕಿಲ್ ಇರುತ್ತೆ, ಅಥವಾ ಅವನ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇರುತ್ತೆ. ಇವನು ಸರಿಯಾಗಿ ಮಾಡ್ತಾನೆ ಅಂತ, ಜವಾಬ್ದಾರಿ ಇದೆ ಇವನಿಗೆ ಅನ್ನುವಂಥದ್ದು ಇರುತ್ತೆ. ಈ ಮೂರು ವಿಷಯಗಳ ಆಧಾರದ ಮೇಲೆ ನಾವು ಅವನಿಗೆ ಕೆಲಸವನ್ನು ವಹಿಸಿದಾಗ ಅವನು ಆ ಕೆಲಸವನ್ನು ಇನ್ನೊಬ್ಬರಿಗೆ ವಹಿಸೋ ಹಾಗಿಲ್ಲ. ನಾವು ಯಾರೋ ಒಬ್ರು ಕಾರ್ಪೆಂಟ್ರಿಗೆ ಕರಿತೀವಿ ಬಂದು ಕೆಲಸ ಮಾಡೋ ಅಂತ, ಅವ ಇನ್ನೊಬ್ಬರು ಲೇಬರ್ನ ಕಳಿಸ್ತಾನೆ, ಸರ್ ಅವ್ನು ಮಾಡ್ತಾನೆ ಮಾಡಿಸಿ ಅಂತ. ಆವಾಗ ನಾವು ನಮಗೆ ಬಿಟ್ಟಿದ್ದದು, ಅವನೇ ಮಾಡಬೇಕು ಅಂತ ನಾವು ಇನ್ಸಿಸ್ಟ್ ಮಾಡ್ಬೋದು. ದಟ್ ಮೇ ಬಿ ದಟ್ ಈಸ್ ಅವರ್ ದಿಸ್ ಒನ್. ಈ ಲ್ಯಾಟಿನ್ ಇದರ ಅರ್ಥನ ಇನ್ನೊಂದು ಸ್ವಲ್ಪ ವಿಸ್ತರಿಸಿದ್ದಾರೆ ಇಲ್ಲಿ. ಏನು ವಿಸ್ತರಿಸಿದ್ದಾರೆ? ಈ ನಿಯಮದ ಅರ್ಥವೇನೆಂದರೆ, ಯಾರಾದರೂ ಒಂದು ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸಲು ನಿಯುಕ್ತನಾಗಿದ್ದರೆ ಆ ವ್ಯಕ್ತಿ ಆ ಕಾರ್ಯವನ್ನು ಮತ್ತೊಬ್ಬನಿಗೆ ನೀಡುವ ಅಧಿಕಾರವಿಲ್ಲ. ಡೆಲಿಗೇಟಸ್ ನಾನ್ ಪೊಟೆಸ್ಟ್ ಡೆಲಿಗೇರ್ ಅಂದರೆ, ಡೆಲಿಗೇಟಸ್ ನಾನ್ ಪೊಟೆಸ್ಟ್ ಡೆಲಿಗೇರ್ ಇದರ ಅರ್ಥ ಈ ಕಾಂಟ್ರಾಕ್ಟ್ ಲಾನಲ್ಲಿ ಇನ್ನೂ ವಿಸ್ತಾರವಾಗಿ. ಯಾಕೆ ನಾವು ಡೆಲಿಗೇಟಸ್ ನಾನ್ ಪೊಟೆಸ್ಟ್ ಡೆಲಿಗೇರ್ ಅಂತ ಹೇಳ್ತೀವಿ ಅಂದರೆ, ನಮಗೆ ಆ ಪರ್ಟಿಕ್ಯುಲರ್ ವ್ಯಕ್ತಿಯ ಮೇಲೆ ಏನಿರ್ತದೆ? ನಂಬಿಕೆ ಇರ್ತದೆ, ಅಥವಾ ಅವನು ಜವಾಬ್ದಾರಿತ ವ್ಯಕ್ತಿ ಅಂತ ತಿಳ್ಕೊಂಡಿರ್ತೀವಿ, ಅಥವಾ ಅವನಿಗೆ ನೈಪುಣ್ಯತೆ ಇರುತ್ತೆ, ಸ್ಕಿಲ್ ಇರುತ್ತೆ, ಟ್ರಸ್ಟ್ ಇರುತ್ತೆ. ಅದು ಯಾವುದಾದ್ರೂ ಒಂದು ಕಾರಣ ಇರ್ಬೋದು, ಅಥವಾ ಎಲ್ಲವೂ ಸೇರಿ ಇರ್ಬೋದು. ಅಂತಹ ಸಂದರ್ಭದಲ್ಲಿ ನಾವು ಅವನಿಗೆ ಕೊಟ್ಟಂತಹ ಕೆಲಸವನ್ನು ಅವನು ಬೇರೆದವ್ರಿಗೆ ಕೊಡಬಾರ್ದು ಅಂತಕ್ಕಂಥದ್ದು ದಟ್ ಈಸ್ ದ ಬೇಸಿಕ್ ಪ್ರಿನ್ಸಿಪಲ್. ಬಟ್ ವಾಟ್ ವಿ ವಿಲ್ ಡೂ ಇನ್ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಆಲ್ಸೋ, ಸೆಕ್ಷನ್ 190 ಟಾಕ್ಸ್ ಅಬೌಟ್ ದ ಸೇಮ್ ಥಿಂಗ್. ಸೆಕ್ಷನ್ 190 ಟಾಕ್ಸ್ ಅಬೌಟ್ ದ ಸೇಮ್ ಥಿಂಗ್. ದ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್, ದಿಸ್ ಮ್ಯಾಕ್ಸಿಮ್ ಈಸ್ ಎಂಬೋಡಿಡ್ ಇನ್ ಸೆಕ್ಷನ್ 190 ಆಫ್ ದ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್. ಭಾರತದ ಕರಾರು ಕಾನೂನಿನಲ್ಲಿ, ಭಾರತದ ಕರಾರು ಅಧಿನಿಯಮದಲ್ಲಿ ಇದು ಅನ್ವಯ ಆಗ್ತದೆ. ಸೆಕ್ಷನ್ 190 ಈಸ್ ನಥಿಂಗ್ ಬಟ್ ಡೆಲಿಗೇಟಸ್ ಪೊಟೆಸ್ಟ್ ನಾನ್ ಡೆಲಿಗೇರ್. ಡೆಲಿಗೇಟಸ್ ಪೊಟೆಸ್ಟ್ ನಾನ್ ಡೆಲಿಗೇರ್ ಅಂತ ಏನು ಸೆಕ್ಷನ್ 190 ಏನು ಹೇಳ್ತು ನೋಡೋಣ. ಎನ್ ಏಜೆಂಟಿ ಕ್ಯಾನಾಟ್ ಲಾಫುಲಿ ಎಂಪ್ಲಾಯ್ ಎನದರ್ ಟು ಪರ್ಫಾರ್ಮ್ ಆಕ್ಟ್ಸ್ which he has expressly or impliedly undertaken to perform personally. ಅವನೇ ವೈಯಕ್ತಿಕವಾಗಿ ನಾನು ಮಾಡ್ತೀನಿ ಅಂಥೇಳಿ ಜವಾಬ್ದಾರಿ ತಗೊಂಡಂತಹ ಕೆಲಸವನ್ನು ಅವನು ಕಾನೂನಾತ್ಮಕವಾಗಿ ಇನ್ನೊಬ್ಬರಿಗೆ ವಹಿಸುವುದು ಸಾಧ್ಯವಿಲ್ಲ. ಇಫ್ ಹಿ ಡಸ್ ಇಟ್, ಇಟ್ ಬಿಕಮ್ಸ್ ಇಲ್ಲೀಗಲ್. ಏಜೆಂಟ್ ತಾನು ವೈಯಕ್ತಿಕವಾಗಿ ನಿರ್ವಹಿಸಬೇಕೆಂದು ನಿರ್ಧರಿಸಿದ ಕಾರ್ಯವನ್ನು ಇತರರಿಗೆ ನೀಡಲು ಸಾಧ್ಯವಿಲ್ಲ, ಹೊರತು ಕೆಲವೊಂದು ವಿಶೇಷ ಸಂದರ್ಭಗಳನ್ನು ಹೊರತುಪಡಿಸಿ. ದೇರ್ ಮೇ ಬಿ ಸರ್ಟನ್ ಇನ್ಸ್ಟನ್ಸಸ್ ವೇರ್ ದಟ್ ಈಸ್ ಪಾಸಿಬಲ್, ಬಟ್ ಜನರಲಿ ಇಟ್ ಈಸ್ ನಾಟ್ ಪಾಸಿಬಲ್. ಸಾಮಾನ್ಯವಾಗಿ ಎಸ್ಪೆಷಲಿ ಸ್ಕಿಲ್ ವಿಷಯದಲ್ಲಿ, ಕಾನ್ಫಿಡೆನ್ಸ್ ವಿಷಯದಲ್ಲಿ, ಟ್ರಸ್ಟ್ ವಿಷಯದಲ್ಲಿ, ನಂಬಿಕೆಯ ವಿಷಯದಲ್ಲಿ, ನಿಪುಣತೆಯ ವಿಷಯದಲ್ಲಿ, ಅಥವಾ ಜವಾಬ್ದಾರಿ ವಿಷಯದಲ್ಲಿ ನಾವು ಒಬ್ಬ ವ್ಯಕ್ತಿಯನ್ನು ನೇಮಿಸಿದಾಗ ಅವನು ಇನ್ನೊಬ್ಬನನ್ನು ನಿಲ್ಲಿಸಲಿಕ್ಕೆ ಸೆಕ್ಷನ್ 190ರಲ್ಲಿ ಅವಕಾಶವಿಲ್ಲ. ದೆನ್ ಎಕ್ಸೆಪ್ಷನ್ಸ್ ಟು ದ ರೂಲ್. ಎವ್ರಿ ರೂಲ್ ಹ್ಯಾಸ್ ಗಾಟ್ ಎ ಎಕ್ಸೆಪ್ಷನ್. ಈ ನಿಯಮಕ್ಕೆ ಅಪವಾದಗಳು. ಈ 4 ಅಪವಾದಗಳನ್ನು ನಾವಿಲ್ಲಿ ನೋಡ್ಬೋದು. ವಾಟ್ ಆರ್ ದೋಸ್ ಥಿಂಗ್ಸ್? ಇಫ್ ದ ಪ್ರಿನ್ಸಿಪಲ್ ಹ್ಯಾಸ್ ಎಕ್ಸ್ಪ್ರೆಸ್ಲಿ ಅಲೌಡ್ ಡೆಲಿಗೇಷನ್, ಮಾಲಕನೇ, ದ ಪ್ರಿನ್ಸಿಪಲ್ ಹಿಮ್ಸೆಲ್ಫ್ ಹ್ಯಾಸ್ ಟೋಲ್ಡ್ ದಿ agent, okay, if you want you can make sub agent. If he has given permission, no problem. No problem. In administrative law also we will see that. Anyhow, that is coming in our next semester. I don't want to make you confused about that. Okay, principal if permits, that is permitted. Principal agrees. If it is customary to the trade to appoint sub agents, in certain trades it is as usual, it is a
business practice. It is a business practice. Then it is permitted. If the nature of the work requires a sub-agent, there are certain jobs it needs sub-agent. Without sub-agent, business cannot be done. And in emergency conditions, ಅಂತಹ ಸಂದರ್ಭದಲ್ಲಿ ಮಾತ್ರ ಮಾಡ್ಬೋದು. ವ್ಯಾಪಾರದ ಪದ್ಧತಿ ಅದೇ ಆಗಿದ್ರೆ, ರೂಢಿ ಅಂದ್ರೆ ವ್ಯಾಪಾರಿ ಪದ್ಧತಿ, ನಾವೇನು ಹೇಳ್ಬೋದು, ವ್ಯಾಪಾರಿ ಪದ್ಧತಿ ಅದನ್ನು ಪರ್ಮಿಟ್ ಮಾಡ್ತಿತ್ತು ಅಂದರೆ, ವ್ಯಾಪಾರಿ ಪದ್ಧತಿ ಅದನ್ನು ಪರ್ಮಿಟ್ ಮಾಡ್ತಿತ್ತು ಅಂದರೆ, ಆಮೇಲೆ ಕಾರ್ಯ ಸ್ವಭಾವತ ಒಬ್ಬ ಏಜೆಂಟ್ನ ಅವಶ್ಯಕತೆ ಇದ್ದರೆ, ಆ ಕೆಲಸ ಹೆಂಗಿರುತ್ತಲ್ವಾ, ವಿದೌಟ್ ಸಬ್ ಏಜೆಂಟ್ ದ ವರ್ಕ್ ಕ್ಯಾನಾಟ್ ಬಿ ಡನ್. ಅಥವಾ ಇನ್ ಎಮರ್ಜೆನ್ಸಿ, ತುರ್ತು ಪರಿಸ್ಥಿತಿಯಲ್ಲಿ, ತಾತ್ಕಾಲಿಕ ಮತ್ತು ತುರ್ತು ಪರಿಸ್ಥಿತಿಯಲ್ಲಿ, ಮತ್ತು ಪ್ರಿನ್ಸಿಪಾಲ್ನ ಅನುಮತಿ ಇದ್ದಲ್ಲಿ, ಪ್ರಿನ್ಸಿಪಾಲ್ ಓಕೆ ನೀವು ಮಾಡಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ. ಅದಕ್ಕೆ ಒಂದು ಉದಾಹರಣೆಯ ಸೈಟೇಷನ್ನು ನಾನು ಇಲ್ಲಿ ಮಾಡಿದ್ದೀನಿ. ಎ ಅಪಾಯಿಂಟ್ಸ್ ಬಿ ಎ ಟ್ರಸ್ಟೆಡ್ ಲಾಯರ್ ಟು ಡ್ರಾಫ್ಟ್ ಹೀಸ್ ವಿಲ್ if B delegates this to another lawyer, without A's permission, it violates the principle of delegatus potest non-delegator, because A appointed B based on personal trust and skill. Especially in will, secrecy is also important. Will can be opened only when the person dies. Before that, it should be secret. That is what is called will. Otherwise, they will do gift deed, not will. Okay. This he has given to a particular lawyer because trust was required. ಯಾಕೆಂದರೆ ನಂಬಿಕೆ ಇರಬೇಕು. ನಾಳೆ ನಾನು ಇಲ್ಲದ ಕಾಲದಲ್ಲಿ ಅದು ನನ್ನ ಮಕ್ಕಳಿಗೆ ಡಿಸ್ಕ್ಲೋಸ್ ಮಾಡುವಂಥದ್ದೇ ಈ ಲಾಯರ್ಗಳು. ವಿಲ್ ಇದೆ, ಈ ಥರ ಇದೆ ಅಂಥೇಳಿ. ಆದರೆ ಅವನೇ ಅದನ್ನು ಬೇರೆ ಲಾಯರಿಗೆ ಕೊಟ್ಟರೆ ವಿದೌಟ್ ದ ಪರ್ಮಿಷನ್ ಆಫ್ ದ ಪ್ರಿನ್ಸಿಪಾಲ್, ದಟ್ ಈಸ್ ರಾಂಗ್. ದಟ್ ಈಸ್ ಅಗೇನ್ಸ್ಟ್ ದಿ ಡೆಲಿಗೇಟಸ್ ನಾನ್ ಪೊಟೆಸ್ಟ್ ಡೆಲಿಗೇಟ್ ಅಂತೇಳಿ ಹೇಳ್ಬೋದು ನಾವು. ಈ ಎ ತನ್ನ ನಿಜವಾದ ಪರಿಚಯದ ಮೇಲೆ ಬಿ ಎಂಬ ನ್ಯಾಯವಾದಿಗೆ ಒಂದು ವೈಯಕ್ತಿಕ ಕೆಲಸ ಒಪ್ಪಿಸುತ್ತಾನೆ. ಉದಾಹರಣೆಗೆ ವಿಲ್ ತಯಾರಿಸಲು. ಈ ಕೆಲಸವನ್ನು ಮತ್ತೊಬ್ಬರಿಗೆ ನೀಡಿದರೆ ಇದು ಡೆಲಿಗೇಟಸ್ ನಾನ್ ಪ್ರೊಟೆಸ್ಟ್ ಡೆಲಿಗೇರ್ ನಿಯಮಕ್ಕೆ ವಿರುದ್ಧವಾಗಿರುತ್ತದೆ ಅನ್ನೋದು. ಸೊ ದಿಸ್ ಈಸ್ ವಾಟ್ ಈಸ್ ದ example that I have tried to cite it here. Now, what section 190? When an agent cannot delegate, an agent cannot lawfully employ another to perform acts which he has expressly or impliedly undertaken to perform personally, unless by the ordinary custom of a trade, a sub-agency may, or from the nature of the agency, a sub-agency must be appointed. So according to section 190, if there is a tradition that is permitted, otherwise it is not permitted. Key point: agents are generally not allowed to delegate their authority unless it is customary. If necessary due to nature of agency, or it is permitted by the principal. Except this, you cannot give it to another person. That is the concept of section 190. Section 190 ಇನ್ನೊಬ್ಬರಿಗೆ ಹಸ್ತಾಂತರಿಸಬಾರದು ಆ ಕೆಲಸವನ್ನು ಅಂತ ಹೇಳುತ್ತೆ. ಏಜೆಂಟ್ ತನ್ನ ಕೆಲಸವನ್ನು ಸ್ವತಃ ಮಾಡಬೇಕೆಂದು ನಿರ್ಧರಿಸುತ್ತಿದ್ದರೆ ಆ ಕೆಲಸವನ್ನು ಇತರರಿಗೆ ನೀಡಲಾಗದು. ಆದರೆ ವ್ಯಾಪಾರ ರೂಢಿಯಂತೆ ಅಥವಾ ಏಜೆನ್ಸಿಯ ಸ್ವಭಾವದ ಹಿತದಿಂದ ಉಪ ಏಜೆಂಟ್ ನೇಮಕ ಮಾಡಬೇಕಾಗಿದ್ದರೆ ಮಾತ್ರ ಸಾಧ್ಯ. ಟ್ರೇಡ್ ಪ್ರಾಕ್ಟೀಸ್ ಇದ್ರೆ ಮಾಡ್ಬೋದು. ಇದರ ಮುಖ್ಯ ಅಂಶ ಏನಂತಂದ್ರೆ, ಇದು ವ್ಯಾಪಾರದ ರೂಢಿ ಇದ್ರೆ ಎಕ್ಸೆಪ್ಷನ್. ಇದು ಏಜೆನ್ಸಿಯಿಂದ ಉಪ ಏಜೆನ್ಸಿಗೆ ಹೋಗ್ಬೇಕಾದಂಥದ್ದು ಕಂಪಲ್ಸರಿ ಇದ್ದರೆ, ಅಥವಾ ಪ್ರಿನ್ಸಿಪಲ್ ಅದನ್ನು ಎಸ್ ಅಂತ ಹೇಳಿದರೆ, ಇಂಥ ಸಂದರ್ಭಗಳಲ್ಲಿ ಮಾತ್ರ ನಾವೇನು ಮಾಡ್ಬೋದು, ಇದನ್ನು ಏಜೆನ್ಸಿಯನ್ನು ಟ್ರಾನ್ಸ್ಫರ್ ಮಾಡೋ ಹಾಗಿಲ್ಲ. ಈ ಸಂದರ್ಭಗಳಲ್ಲಿ ಮಾಡ್ಬೋದು. ಅದನ್ನು ನಾವು ಇಲ್ಲಿ ಮುಂದೆ ನೋಡ್ತೀವಿ. ಸಬ್ ಏಜೆಂಟ್ ಅಂದ್ರೆ ಏನು ಅನ್ನೋದನ್ನು ಡಿಫೈನ್ ಮಾಡ್ತೀವಿ. ಸಬ್ ಏಜೆನ್ಸಿ ಈಸ್ ಡಿಫೈನ್ಡ್ ಇನ್ ಸೆಕ್ಷನ್ 191. ವಾಟ್ ಈಸ್ ಎಕ್ಸಾಕ್ಟ್ಲಿ ಸಬ್ ಏಜೆಂಟ್? ಸಬ್ ಏಜೆಂಟ್ is a person employed by and acting under the control of original agent in the business of agency. Nodi, sub agent is not appointed by the principal. Sub agent is appointed by the agent only. Okay, and in the process of business, a sub agent works under the original agent, not directly under the principal.
Section 191 permits sub-agency. Section 191 permits sub-agency, and here sub-agent is appointed by original agent. Sub-agent is appointed by original agent and not by the principal. Okay. ಉಪ ಏಜೆಂಟ್ ಎಂದರೆ ಮೂಲ ಏಜೆಂಟ್ ನೇಮಿಸಿ ತನ್ನ ನಿಯಂತ್ರಣದಲ್ಲಿ ಕೆಲಸ ಮಾಡುವ ವ್ಯಕ್ತಿ. ಮುಖ್ಯ ಅರ್ಥ, ಉಪ ಏಜೆಂಟ್ ನೇರವಾಗಿ ಮುಖ್ಯ ವ್ಯಕ್ತಿಗೆ ಅಂದರೆ ಪ್ರಿನ್ಸಿಪಾಲ್ಗೆ ಸಂಬಂಧ ಇರುವುದಿಲ್ಲ. ಅವನು ಮೂಲ ಏಜೆಂಟ್ ಕಳಪೆ. ಅವನು ಮೂಲ ಏಜೆಂಟನ ಮೂಲ ಏಜೆಂಟನ ಅಧೀನದಲ್ಲಿರುತ್ತಾನೆ. ಮೂಲ ಏಜೆಂಟನ ಅಧೀನದಲ್ಲಿರುತ್ತಾನೆ. ಯಾರು? ಸಬ್ ಏಜೆಂಟ್. ಉಪ ಏಜೆಂಟ್ ನೇರವಾಗಿ ಮುಖ್ಯ ವ್ಯಕ್ತಿಗೆ ಸಂಬಂಧ ಇಲ್ಲ. ಅವನು ಮೂಲ ಏಜೆಂಟನ ಅಧೀನದಲ್ಲಿ ಇರುತ್ತಾನೆ ಅನ್ನುವುದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಓಕೆ. ನೆಕ್ಸ್ಟ್, Section 192, what it says? Representation of principal by sub-agent properly appointed. ನೋಡಿ, ಸಬ್ ಏಜೆಂಟನ್ನು ನೀವು ಕಾನೂನಾತ್ಮಕವಾಗಿ ಅಪಾಯಿಂಟ್ ಮಾಡಿದರೆ, if he is properly appointed. If a sub-agent is properly appointed, the principal is bound by the acts of sub-agent. When he is properly appointed, the agent is responsible if the principal is agreeing for that. If the principal is agreeing for the sub-agent, then he is the properly appointed. So, if principal himself permits the sub-agency, then sub-agent is responsible to principal also. The agent is responsible to the principal for the sub-agent's acts. Yes. The agent is responsible for the sub-agent. Whatever sub-agent does, for that agent is responsible. The sub-agent is responsible to the agent. Nodi, the sub-agent is responsible to the agent and not to the principal, except in cases of fraud and willful wrongdoing. Yes, the concept of this is, if he is legally appointed also, agent is responsible to the principal. Principal, agent, sub-agent. Sub-agent is answerable to agent is answerable to principal. This is the method. That's what the section 192 says. Section 192 ಏನು ಹೇಳುತ್ತೆ ಅಂದರೆ, ಉಪ ಏಜೆಂಟು ಸರಿಯಾಗಿ ನೇಮಕಗೊಂಡಿದ್ದರೆ, if it is lawful, properly appointed, then ಮುಖ್ಯ ವ್ಯಕ್ತಿ ಉಪ ಏಜೆಂಟ್ನ ಕಾರ್ಯಗಳಿಗೆ ಹೊಣೆಗಾರನು. The principal is bound by the acts of sub-agent. ಅಂದರೆ ಸಬ್ ಏಜೆಂಟ್ ಮಾಡಿದಂತಹ ಕೃತ್ಯಗಳಿಗೆ ಯಾರು ಹೊಣೆಗಾರರು? ಪ್ರಿನ್ಸಿಪಾಲ್ ಹೊಣೆಗಾರರು. ಆದರೆ ಆ ಎಲ್ಲ ವ್ಯವಹಾರಗಳಿಗೆ ಜವಾಬ್ದಾರಿ ಯಾರು? ಏಜೆಂಟ್. The agent is responsible to the principal. For the sub-agent's actions. Sub-agent ಏನು ಮಾಡಿರ್ತಾನೆ, ಅದರ ಎಲ್ಲ ಕಾರ್ಯಗಳಿಗೆ ಇವನು ಜವಾಬ್ದಾರನಾಗಿರ್ತಾನೆ. Then the sub-agent is responsible to the agent but not to the principal. He is not responsible to the principal. In case of fraud and other things, then principal also can take action. ಮುಖ್ಯ ವ್ಯಕ್ತಿ ಉಪ ಏಜೆಂಟನ ಕಾರ್ಯಗಳಿಗೆ ಹೊಣೆಗಾರನು. ಮೂಲ ಏಜೆಂಟ್ ಉಪ ಏಜೆಂಟ್ಗಾಗಿ ಹೊಣೆಗಾರನು. ಮೂಲ ಏಜೆಂಟ್ಗೆ ಮಾತ್ರ ಹೊಣೆಗಾರನು ಒಳ್ಳೆಯ ನಡತೆ ಇದ್ದರೆ. ಆದರೆ ಮೋಸ ಅಥವಾ ಹಿತದ್ರೋಹಗಳಲ್ಲಿ ಪ್ರಿನ್ಸಿಪಾಲ್ಗೂ ಅವನು ಹೊಣೆಗಾರನಾಗ್ತಾನೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಆ್ಯಂಡ್ ದಿಸ್ ಕ್ಯಾನ್ ಬಿ ಫರ್ದರ್ ಕ್ಲಾರಿಫೈಡ್. ಲೆಟ್ ಅಸ್ ಸಿ 193. What 193 says?
Section 193, agent responsibility for sub-agent appointed without authority. Nodi, one case 192 talks about with authority, 192 talks about with authority, 193 talks about without authority. If the agent is appointed without authority, in 192 he is properly appointed, in 193 he is not properly appointed. In other words, principal is not knowing about this transaction. Therefore, what happens? If an agent appoints a sub-agent without having authority, the principal is not bound by sub-agent's acts. The principal is not bound by sub-agent acts. But in case of properly appointed person, whatever the work is done by the sub-agent also, principal is liable. Here, in this case, principal is not liable. In this case, principal is not liable. Principal is not bound by the acts of a sub-agent. The agent alone is responsible. Nodi. The agent alone is responsible for the sub-agent's conduct to both the principal and the third parties. ಇವಾಗ ಏನಾಗ್ತಾನೆ ಅಂದರೆ agent is answerable to principal also. Agent is answerable to third party also. Agent is answerable to ಅವನು ಎರಡು ಕಡೆ ಸಿಗಾಕೊಳ್ತಾನೆ. he will be responsible. ಏನಾರು ಫ್ರಾಡ್ ನಡೀತು, ತಪ್ಪು ನಡೀತು ಅಂತಂದ್ರೆ then agent is held personally responsible both side, for the third parties also, for the principal also. ಪ್ರಿನ್ಸಿಪಾಲಿಗೆ ಲಾಸ್ ಆದ ಲಾಸನ್ನು ಏಜೆಂಟೇ ಮಾಡಿಕೊಡ್ಬೇಕು, ಥರ್ಡ್ ಪಾರ್ಟಿಗೆ ಏನಾದ್ರು ಲಾಸ್ ಆದ್ರೂ ಏಜೆಂಟನ್ನೇ ಅದನ್ನು ಸರಿ ಮಾಡಿಕೊಡ್ಬೇಕು. ಬಟ್ ಇಫ್ he is lawful, again now if I go to 132, we will have a clarity. Here the agent is responsible to the principal for the sub-agent's actions. The sub-agent is responsible to the agent, not to the principal, except in fraud. But whatever the work the sub-agent has done, for that principal is liable here. For that principal is liable. The agent is responsible to the principal for sub-agent actions. Okay, as agent he is responsible. But only in case of wrongful thing, there will be a relation between the principal and the sub-agent. But in this case, principal will not take any risk at all. Principal will not take any risk at all. He will, for the principal, the only person answerable is the agent. ಅನ್ನೋದನ್ನ ತಿಳ್ಕೊಬೇಕು ನಾವು. This is the small difference between section 192 and section 193. ಏಜೆಂಟ್ ತನ್ನ ಅಧಿಕಾರವಿಲ್ಲದೆ ಉಪ ಏಜೆಂಟ್ ನೇಮಿಸಿದರೆ ಮುಖ್ಯ ವ್ಯಕ್ತಿ ಆತನ ಕಾರ್ಯಗಳಿಗೆ ಹೊಣೆಗಾರನಾಗುವುದಿಲ್ಲ. ಮೂಲ ಏಜೆಂಟ್ ಎಲ್ಲರಿಗೂ ಹೊಣೆಗಾರನಾಗ್ತಾನೆ, ಸರ್ವರಿಗೂ ಹೊಣೆಗಾರನು. ಎಲ್ಲ ಜವಾಬ್ದಾರಿ ಯಾರ ಮೇಲೆ ಬರುತ್ತೆ? ಮೂಲ ಏಜೆಂಟ್ ಮೇಲೆ ಬರುತ್ತೆ. ಪ್ರಿನ್ಸಿಪಲ್ಗೆ ಸಂಬಂಧಪಟ್ಟಂಗೂ ಇವನೇ ಜವಾಬ್ದಾರಿ, ಥರ್ಡ್ ಪಾರ್ಟಿಗೆ ಸಂಬಂಧಪಟ್ಟಂಗೂ ಇವನೇ ಜವಾಬ್ದಾರಿ. 192ನಲ್ಲಿ ಸಬ್ ಏಜೆಂಟ್ ಮಾಡಿದಂತಹ ಕೆಲಸ ಇದೆಯಲ್ಲ, ಆ ಕೆಲಸಕ್ಕೆ ಪ್ರಿನ್ಸಿಪಾಲ್ ಜವಾಬ್ದಾರಿ ಆಗ್ತಾನೆ. ಆದರೆ 193ನಲ್ಲಿ ಆ ರೀತಿ ಅಲ್ಲ, ಎಲ್ಲದಕ್ಕೂ ಏಜೆಂಟ್ನೇ ಜವಾಬ್ದಾರಿಯನ್ನು ಹೊರಬೇಕಾಗ್ತದೆ ಅನ್ನೋದು 192ದ ಅರ್ಥ. ದೆನ್ 193ದ ಅರ್ಥ, 193ದ ಅರ್ಥ ಏನು ಅಂತಂದ್ರೆ ಅನ್ಲಾಫುಲ್ ಏಜೆನ್ಸಿ. Now let us see 194. Relation between principal and person duly appointed by agent to act in a business of agency. Here, if an agent has authority to name another person, ನಿಮ್ಮ ಏಜೆನ್ಸಿ ಬಿಸ್ನೆಸ್ನಲ್ಲೇ ಒಂದು ಕ್ಲಾಸ್ ಇರುತ್ತೆ. ಏಜೆನ್ಸಿ ಬಿಸ್ನೆಸ್ನಲ್ಲೇ ದೇರ್ ಇಸ್ ಎ ಪ್ರೊವಿಷನ್. ಏನು? ಇನ್ನೊಬ್ಬ ಏಜೆಂಟನ್ನು ಅಪಾಯಿಂಟ್ ಮಾಡುವಂಥದ್ದು, ಇನ್ನೊಂದು ಏಜೆಂಟನ್ನು ಅಪಾಯಿಂಟ್ ಮಾಡೋದು. ಇಫ್ ಎನ್ ಏಜೆಂಟ್ ಹ್ಯಾಸ್ ದ ಅಥಾರಿಟಿ ಟು ನೇಮ್ ಎನದರ್ ಪರ್ಸನ್ ಟು ಆಕ್ಟ್ ಫಾರ್ ದ ಪ್ರಿನ್ಸಿಪಾಲ್, ದ್ಯಾಟ್ ಪರ್ಸನ್ ಈಸ್ ನಾಟ್ ಸಬ್ ಏಜೆಂಟ್ ಬಟ್ ಏಜೆಂಟ್ ಆಫ್ ದ ಪ್ರಿನ್ಸಿಪಾಲ್. ಆ ರೀತಿಯಾದಂತಹ ವ್ಯವಸ್ಥೆ ಇತ್ತು ಅಂತಂದ್ರೆ ಅಂಥ ವ್ಯಕ್ತಿಗೆ ನಾವೇನು ಹೇಳ್ತೀವಿ ಅಂದರೆ he is agent of the principal himself. If the agency business is in such a way that in that concept or in that contract there is a provision for appointing some other person for some specific work, then he becomes the substitute agent antar adike. It is also called substitute agent. Why it is happening like this?
is called substitute agent. Substitute agent. Substitute agent is directly under the principal. He works under the principal. Only thing is, this agent is appointed by the main agent. If an agent has authority to name another person to act for the principal, that person is not sub-agent but an agent of the principal. Key point. Such a person becomes co-agent or substitute agent. Co-agent or agent of the principal, not a sub-agent. Not a sub-agent. He is not a sub-agent. Substitute agent, or we can call him as co-agent also. Co-agent also. Co-agent ಅಂತೇಳಿ ಹೇಳ್ಬೋದು. ಸೊ ಇಟ್ ಈಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ಸ್. ಏಜೆಂಟ್ ನೇರವಾಗಿ ಪ್ರಿನ್ಸಿಪಾಲ್ಗೆ ಇನ್ನೊಬ್ಬ ವ್ಯಕ್ತಿಯನ್ನು ನೇಮಿಸಿದರೆ ಅಂದರೆ ಅಂತಹ ಅಧಿಕಾರ ಇರಬೇಕು. ದಟ್ ಪ್ರಾವಿಷನ್ ಮಸ್ಟ್ ಬಿ ದೇರ್ ಇನ್ ದ ಕಾಂಟ್ರಾಕ್ಟ್. ಆ ವ್ಯಕ್ತಿ ಉಪ ಏಜೆಂಟ್ ಅಲ್ಲ, ಅವನು ಪ್ರಿನ್ಸಿಪಾಲ್ನ ನೇರ ಏಜೆಂಟ್ ಆಗುತ್ತಾನೆ ಅನ್ನೋದನ್ನು ನಾವು ಸೆಕ್ಷನ್ 194 ನೋಡ್ತೀವಿ. ಎಸ್, ದೇರ್ ಆರ್ ಸಮ್ ಎಕ್ಸಾಂಪಲ್ಸ್ ಆಲ್ಸೋ ಫಾರ್ ದಿಸ್. By seeing these examples, the point can be made clear. Illustration. A directs B, the solicitor, to sell his estate by auction and to employ an auctioneer for the purpose. ನೋಡಿ, ಎ ತನ್ನ ವಕೀಲರಿಗೆ ಹೇಳ್ತಾನೆ, ಸಾಲಿಸಿಟರ್ಗೆ ಹೇಳ್ತಾನೆ, ನೀನು ಒಬ್ಬ ಆಕ್ಷನರ್ನ ಅಪಾಯಿಂಟ್ ಮಾಡಿ ನನ್ನ ಪ್ರಾಪರ್ಟಿನ ಸೇಲ್ ಮಾಡಿಕೊಡು ಅಂತ. ಸೊ solicitor appoints the auctioneer. So auctioneer becomes a substitute agent. That's it, co-agent. That's the simple meaning of it. A directs B, his solicitor, to sell his estate by auction and to employ an auctioneer for the purpose. B names C as the auctioneer to conduct sale. C is not a sub-agent but is A's agent for the conduct of sale. A's agent for the conduct of sale. So he is a co-agent or a substitute agent. ಎ ತನ್ನ ನ್ಯಾಯವಾದಿ ಬಿಗೆ ತನ್ನ ಆಸ್ತಿ ಹಜಾರು ಮೂಲಕ ಮಾರಾಟ ಮಾಡುವಂತೆ ನಿರ್ದೇಶಿಸುತ್ತಾನೆ ಮತ್ತು ಆ ಉದ್ದೇಶಕ್ಕೆ ಹರಾಜುದಾರನನ್ನು ನೇಮಿಸಲು ಹೇಳುತ್ತಾನೆ. ಬಿ ಸಿ ಎಂಬ ಹರಾಜುದಾರನನ್ನು ನೇಮಿಸುತ್ತಾನೆ. ಆಗ ಸಿಯು ಕೂಡ ಎ ಏಜೆಂಟ್ ಆಗ್ತಾನೆ. ಸಿಯು ಕೂಡ ಎಯ ಏಜೆಂಟ್ ಆಗ್ತಾನೆ. ಇನ್ನೂ ಒಂದು ಎಕ್ಸಾಂಪಲ್ ಇದೆ, ದ್ಯಾಟ್ ಆಲ್ಸೋ let us see here. B, actually these are there in that section 194 ಅಲ್ಲಿ ಈ ಎಕ್ಸಾಂಪಲ್ಗಳನ್ನು ಕೊಟ್ಟಿದ್ದಾರೆ. Sometimes in the examination problem may be asked on these illustrations. Therefore these illustrations are very important. Section 194 contains these two illustrations. See, A authorizes B, a merchant. B, a merchant. Who is that merchant? Merchant in Calcutta, to recover money due to A from C and Co. Nodi, A authorizes B, a merchant in Calcutta, to recover money due to A from C and Co. B instructs D, a solicitor, to take legal proceedings against C and Co. for the recovery of the money. D is not agent but a solicitor for A. He is another agent, solicitor for A. ನೋಡಿ, ಇಲ್ಲೇನಾಗುತ್ತೆ ಅಂತಂದರೆ, ಈ ವ್ಯಕ್ತಿ ಬೇರೆ ಕಡೆ ಇರ್ತಾನೆ, ಅವನು ಬಿಗೆ ಹೇಳ್ತಾನೆ, ಕಲ್ಕತ್ತಾದಲ್ಲಿರುವಂಥ ಒಬ್ಬ ವ್ಯಕ್ತಿಗೆ ಹೇಳ್ತಾನೆ, ಅಲ್ಲಿ ಸಿ ಆ್ಯಂಡ್ ಕೋ ನನಗೆ ದುಡ್ಡು ಕೊಡಬೇಕಾಗಿದೆ, ಆ ದುಡ್ಡು ಕೊಡೋ ವ್ಯವಸ್ಥೆ ಮಾಡಬೇಕು ಅಂಥೇಳಿ. ಆವಾಗ ಅವನ ಮೇಲೆ ಕೇಸ್ ಹಾಕ್ಲಾರ್ದೆ ಎಲ್ಲಿ ದುಡ್ಡು ಕೊಡ್ತಾನೆ ಅವನು, ಅದಕ್ಕೆ ಒಬ್ಬ ವಕೀಲರನ್ನು ನೇಮಿಸ್ತಾನೆ. ಆವಾಗ ಇವನು ಏನಾಗ್ತಾನೆ ಅಂದರೆ, he will become the lawyer for A. He will become the lawyer for A. Therefore, he is a substitute agent or a co-agent ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ದಟ್ ಈಸ್ ವಾಟ್ ಈಸ್ ಸೆಕ್ಷನ್ 194 talks about. And the last section 195, agent's duty in naming such person. Agent's duty in naming such person ಅಂದರೆ, ಈ ರೀತಿ ಒಬ್ಬ ವ್ಯಕ್ತಿಯನ್ನು ಏಜೆಂಟ್ ಅಂತ ಮಾಡಬೇಕಾದ್ರೆ ಸಬ್ ಏಜೆಂಟು ಅಥವಾ ನಾವೇನು ಹೇಳ್ತೀವಿ ಸಬ್ಸ್ಟಿಟ್ಯೂಟ್ ಏಜೆಂಟು ಇವನ್ನ ಮಾಡಬೇಕಾದ್ರೆ ಏಜೆಂಟ್ಗೆ ತಂದೆ ಆದಂತಹ ಜವಾಬ್ದಾರಿ ಇರ್ತದೆ. ಅವನು ನಿರ್ಲಕ್ಷ್ಯದಿಂದ ಮಾಡಬಾರ್ದು ಅನ್ನೋದು ಇದರ ಅರ್ಥ ಅಷ್ಟೇ. ಸಿ ಹಿ ಹ್ಯಾಸ್ ಟು ಆ್ಯಕ್ಟ್ ಆಸ್ ಎ ಪ್ರೂಡೆಂಟ್ ಮ್ಯಾನ್ ಆರ್ ಇಟ್ ಈಸ್ ಸಬ್ ಏಜೆಂಟ್.
ಲಾಫುಲ್ ಸಬ್ ಏಜೆಂಟ್ ಆದರೂ ಮಾಡಲಿ, ಕೋ ಏಜೆಂಟ್ ಆದರೂ ಮಾಡಲಿ, ಒಳ್ಳೆಯವ್ರನ್ನ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಅದರ ಅರ್ಥ. ಇನ್ selecting such an agent, the agent must exercise the same amount of discretion as a man of ordinary prudence would exercise in his own case. ತನ್ನ ಕೆಲಸದಲ್ಲಿ ಎಷ್ಟು ಕಾಳಜಿ ವಹಿಸ್ತಾನೋ ಆ ರೀತಿ ಕಾಳಜಿ ವಹಿಸಿ ನೀವೇನು ಮಾಡಬೇಕು, ಸಬ್ಸ್ಟಿಟ್ಯೂಟ್ ಏಜೆಂಟ್ ಆಗಲಿ ಸಬ್ ಏಜೆಂಟ್ ಆಗಲಿ ಅಪಾಯಿಂಟ್ ಮಾಡಬೇಕು. ಇಫ್ ದ ಏಜೆಂಟ್ ಯೂಸಸ್ ಡ್ಯೂ ಕೇರ್, ಏಜೆಂಟ್ ಈಸ್ ನಾಟ್ ಲಯಬಲ್. ನೋಡಿ, ಅವನು ಕಾಳಜಿ ವಹಿಸಿದರೆ ಆ ವಿಷಯದಲ್ಲಿ ಏಜೆಂಟು ಲಯಬಲ್ ಆಗೋದಿಲ್ಲ. For the negligence, if the agent is negligent, agent is liable for the losses to the principal. ಈ ಮೇನ್ ಏಜೆಂಟ್ ಇರ್ತಾನಲ್ಲ, ಅವನು ನೆಗ್ಲಿಜೆನ್ಸಲ್ಲಿ ದುರುದ್ದೇಶದಿಂದ ಏನಾದರೂ ಸಬ್ ಏಜೆಂಟನ್ನು ಮಾಡಿದರೆ ಅವನಿಗೂ ಕೂಡ ಲಾಸ್ ಆದರೆ, ಪ್ರಿನ್ಸಿಪಾಲಿಗೆ ಲಾಸ್ ಆದರೆ ಅವನ ಜವಾಬ್ದಾರಿ ಆಗ್ತಾನೆ ಅನ್ನೋದನ್ನು ನಾವೇನು ಮಾಡ್ತೀವಿ 195ನಲ್ಲಿ ಹೇಳ್ತೀವಿ. ಸೆಕ್ಷನ್ 195 ಇಂಥ ವ್ಯಕ್ತಿಯನ್ನು ಆಯ್ಕೆ ಮಾಡುವಾಗ ಏಜೆಂಟನ ಜವಾಬ್ದಾರಿ. ಅಂತಹ ವ್ಯಕ್ತಿಯನ್ನು ಆಯ್ಕೆ ಮಾಡುವಾಗ ಏಜೆಂಟ್ ಒಂದು ಸಾಮಾನ್ಯ ವಿವೇಕ ಬುದ್ಧಿಯ ವ್ಯಕ್ತಿಯಂತೆ ಜಾಣತನದಿಂದ ಆಯ್ಕೆ ಮಾಡಬೇಕು. ಸರಿಯಾದ ಆಯ್ಕೆ ಮಾಡಿದರೆ ಏಜೆಂಟ್ ಹೊಣೆಗಾರನಲ್ಲ. ಅಜಾಗರೂಕತೆಯಿಂದ ಆಯ್ಕೆ ಮಾಡಿದರೆ ಏಜೆಂಟ್ ಪ್ರಿನ್ಸಿಪಾಲ್ನ ನಷ್ಟಕ್ಕೆ ಹೊಣೆಗಾರನಾಗುತ್ತಾನೆ ಅನ್ನೋದನ್ನು ನಾವಿಲ್ಲಿ ಕಾಣಬಹುದು. ಇದರ ಮೇಲೂ ಇಲಸ್ಟ್ರೇಷನ್ ಇದೆ ಅಂದ್ಕೊಳ್ತೀನಿ. ಲೆಟ್ ಅಸ್ ಸಿ. ಎಸ್, ದೇರ್ ಆರ್ 2 illustrations. ಸೊ ದಿಸ್ ವಿಲ್ ಮೇಕ್ ದ ಥಿಂಗ್ ವೆರಿ ಕ್ಲಿಯರ್. ಓಕೆ. A instructs B, a merchant, to buy a ship for him. A instructs B, a merchant, to buy a ship for him. B employs a ship surveyor of good reputation to choose a ship for A. The surveyor makes the choice negligently and the ship turns out to be unworthy and is lost. B is not, but the surveyor is responsible to A. ನೋಡಿ, ಇಲ್ಲಿ ಏನಾಗುತ್ತೆ ಅಂತಂದರೆ, ಸಿ ಹಿಯರ್ ಎ ಸೇಸ್ ಟು ಬಿ ದಟ್ ಹಿ ವಾಂಟ್ಸ್ ಟು ಪರ್ಚೇಸ್ ಎ ಶಿಪ್ ಆ್ಯಂಡ್ ದಟ್ ಮರ್ಚೆಂಟ್ ಬಿ ಹ್ಯಾಸ್ ಅಪಾಯಿಂಟೆಡ್ ಸರ್ವೇಯರ್. ಸರ್ವೇಯರ್ಸ್ ಕೆಲಸನೇ ಅದು ಒಳ್ಳೇದಿದೆಯೋ ಕೆಟ್ಟದಿದೆಯೋ ಅಂತ ನೋಡುವಂಥದ್ದು. ಸೊ ಎ ಗುಡ್ ರೆಪ್ಯುಟೇಷನ್, ಒಳ್ಳೆಯ ವ್ಯಕ್ತಿ ರೆಪ್ಯುಟೇಷನ್ ಇರುವಂಥವನ್ನ ಅವನು ಏನು ಮಾಡ್ತಾನೆ, ಆಯ್ಕೆ ಮಾಡ್ತಾನೆ. ಇನ್ ಅದರ್ ವರ್ಡ್ಸ್, ಹಿ ಹ್ಯಾಸ್ ಯೂಸ್ಡ್ ಹಿಸ್ ಪ್ರೂಡೆನ್ಸ್ ಆ್ಯಸ್ ಇಫ್ ಇಟ್ ಈಸ್ ಫಾರ್ ಹಿಮ್ಸೆಲ್ಫ್ ಅನ್ನೋ ಹಾಗೆ. ಆರ್ಡಿನರಿ ಮ್ಯಾನ್ಸ್ ಪ್ರೂಡೆನ್ಸನ್ನು ಅವನು ಯೂಸ್ ಮಾಡಿದ್ದಾನೆ. ದೇರ್ ಫಾರ್ ಏಜೆಂಟ್ ಈಸ್ ನಾಟ್ ರೆಸ್ಪಾನ್ಸಿಬಲ್ ಇನ್ ದಟ್ ಕೇಸ್. ತನ್ನ ಪರವಾಗಿ ಒಂದು ಹಡಗು ಖರೀದಿಸಬೇಕೆಂದು ವ್ಯಾಪಾರಿ ಬಿಗೆ ಸೂಚನೆ ನೀಡುತ್ತಾನೆ. ಬಿ ಕೂಡ ಉತ್ತಮ ಪ್ರತಿಷ್ಠೆ ಹೊಂದಿರುವ ರೆಪ್ಯುಟೆಡ್ ಪರ್ಸನನ್ನು, ಸಮೀಕ್ಷಕನನ್ನು ಅವನು ಏನು ಮಾಡ್ತಾನೆ, ಶಿಪ್ ಖರೀದಿ ಮಾಡಲಿಕ್ಕೆ ಆಯ್ಕೆ ಮಾಡ್ತಾನೆ. ಅವನು ಖರೀದಿ ಮಾಡಿ ಕೊಡ್ತಾನೆ. ಆದರೆ ಏನಾಗುತ್ತೆ ಅದರಲ್ಲಿ, ಸರ್ವೇಯರು ಅಜಾಗರೂಕತೆಯಿಂದ ವರ್ತಿಸ್ತಾನೆ. ಇಲ್ಲಿ ಏಜೆಂಟ್ ಅಜಾಗರೂಕತೆಯಿಂದ ವರ್ತಿಸಿಲ್ಲ, ಸರ್ವೇಯರು ಅಜಾಗರೂಕತೆಯಿಂದ ವರ್ತಿಸ್ತಾನೆ. ಈ ರೀತಿ ವರ್ತಿಸುವುದರಿಂದ ಏನಾಗುತ್ತೆ ಅಂತಂದರೆ ಆ ಶಿಪ್ ಹಾನಿಗೊಳಗಾಗುತ್ತೆ, ಅದರಿಂದ ಹೇಗೆ ಲಾಸ್ ಆಗುತ್ತೆ. ಆದರೆ ಇಲ್ಲಿ ಏಜೆಂಟನ್ನು ಹೊಣೆಗಾರನಾಗೋದಿಲ್ಲ, ಸರ್ವೇಯರ್ ಇದಾನಲ್ಲ ಅವನು ಹೊಣೆಗಾರನಾಗ್ತಾನೆ. ಓಕೆ, ಸರ್ವೇಯರು ಹೊಣೆಗಾರನಾಗ್ತಾನೆ ಅಂದರೆ ಏಜೆಂಟ್ ಹೊಣೆಗಾರ, ಬಿ ಹೊಣೆಗಾರನ ಆಗೋದಿಲ್ಲ ಇಲ್ಲಿ. ಓಕೆ, ಸೆಕೆಂಡ್ ಎಕ್ಸಾಂಪಲ್ ವಿಲ್ ಸಿ. ಎ ಕನ್ಸೈನ್ಸ್ ಗೂಡ್ಸ್ ಟು ಬಿ, ಎ ಮರ್ಚೆಂಟ್ ಫಾರ್ ಸೇಲ್. ಎ ಕನ್ಸೈನ್ಸ್, ಏನು ಮಾಡ್ತಾನೆ, ಬಿಗೆ ವಸ್ತುಗಳನ್ನ ಮಾರ್ತಾನೆ. ಓಕೆ, ಬಿ ಇನ್ ಡ್ಯೂ ಕೋರ್ಸ್ ಎಂಪ್ಲಾಯ್ಸ್ ಅನ್ ಆಕ್ಷನಿಯರ್ ಇನ್ ಗುಡ್ ಕ್ರೆಡಿಟ್ ಟು ಸೆಲ್ ದ ಗೂಡ್ಸ್ ಆಫ್ ಎ. ಆವಾಗ ಇವನೇನು ಮಾಡ್ತಾನೆ, ಒಬ್ಬ ಆಕ್ಷನರ್ಗೆ ಅದನ್ನು ಮಾರಕ್ಕೆ ಕೊಡ್ತಾನೆ. ಆ್ಯಂಡ್ ಅಲೌಸ್ ದ ಆಕ್ಷನರ್ ಟು ರಿಸೀವ್ ದ ಪ್ರೊಸೀಡ್ ಆಫ್ ದ ಸೇಲ್. The auctioneer afterwards becomes insolvent without having accounted for the proceeds. B is not responsible to A for the proceeds. ನೋಡಿ, ಇಲ್ಲಿ ಇದು ಮೊದಲನೇ ಎಕ್ಸಾಂಪಲ್ ಥರನೇ ಎಕ್ಸಾಂಪಲ್ಲು. A consigns goods to B, a merchant for sale. B in due course employs an auctioneer in good faith, in good credit to sell the goods. A allows the goods. ಆಕ್ಷನರ್ ಅದನ್ನ ಸೇಲ್ ಮಾಡ್ತಾನೆ, ಸೇಲ್ ಪ್ರೊಸೀಡ್ಸು ತಗೋತಾನೆ. ಬಟ್ ಅವನು ಬ್ಯಾಂಕ್ರಪ್ಟ್ ಆಗ್ತಾನೆ. ಇದರಲ್ಲಿ ಇವಂದೇನು ತಪ್ಪಿರೋದಿಲ್ಲ, ಯಾರ್ದು, ಬಿದೇನು ತಪ್ಪಿರೋದಿಲ್ಲ. ದೇರ್ ಫಾರ್ ಬಿ ಈಸ್ ನಾಟ್ ರೆಸ್ಪಾನ್ಸಿಬಲ್. ಇನ್ ಬೋತ್ ದ ಕೇಸಸ್ ವಿತ್ ಗುಡ್ ಫೇತ್ ದಿ ಆಕ್ಟ್ ಈಸ್ ಡನ್. ಎ ತನ್ನ ಸರಕನ್ನು ಮಾರಾಟಕ್ಕಾಗಿ ವ್ಯಾಪಾರಿ ಬಿಗೆ ಕಳಿಸುತ್ತಾನೆ. ಬಿ ಸರಿಯಾದ ಸಮಯದಲ್ಲಿ ಉತ್ತಮ ನಾಮಧೇಯ ಹೊಂದಿರುವ ಒಬ್ಬ ಹರಾಜುದಾರನನ್ನು ಅವನು ಅಪಾಯಿಂಟ್ ಮಾಡ್ತಾನೆ. ಆದರೆ ಹರಾಜುದಾರ ಏನಾಗ್ತಾನೆ, ದಿವಾಳಿ ಹೋಗ್ತಾನೆ. ಆದ್ದರಿಂದ ಇಲ್ಲಿ ಏಜೆಂಟ್ ರೆಸ್ಪಾನ್ಸಿಬಲ್ ಆಗೋದಿಲ್ಲ. ನನ್ನ ಪ್ರಕಾರ ಹಣ ಯಾರಿಗೆ ಸಿಗುತ್ತೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಎ ಬಿ
ಎಗೆ ಹಣಕ್ಕಾಗಿ ಹೊಣೆಗಾರನಲ್ಲ. ದೇರ್ಫೋರ್ ಆ್ಯಂಡ್ ದಟ್ ಅದರ್ ಪರ್ಸನ್ ಈಸ್ ಇನ್ಸಾಲ್ವೆಂಟ್. ಬಿಸ್ನೆಸ್ನಲ್ಲಿ ಈ ಥರದ ರಿಸ್ಕ್ಗಳು ಆಗೇ ಆಗ್ತವೆ ಅನ್ನೋದನ್ನು ನಾವು ಇದರಿಂದ ಕಂಡ್ಕೋಬೋದು ಅಷ್ಟೇ. ವಿ ಕ್ಯಾನ್ ಸಿ ಹಿಯರ್ ಹಿ ಕ್ಯಾನಾಟ್ ಕ್ಲೇಮ್ ಫ್ರಮ್ ಎ ಆಲ್ಸೋ, auctioneer also. It is not possible. Therefore, now let us see briefly, we will see what are the provisions in the act. What are the acts we have so far studied is 190 to 195. 190 ಅಧಿಕಾರದ ಹಂಚಿಕೆ, ಹಸ್ತಾಂತರ ನಿಷೇಧ, ಅಂದರೆ ಡೆಲಿಗೇಟಸ್ ನಾನ್ ಪೊಟೆಸ್ಟ್ ಡೆಲಿಗೇಟ್. ದಟ್ ಈಸ್ ಅಬೌಟ್ ಸೆಕ್ಷನ್ 190. ಸೆಕ್ಷನ್ 191 ಏನು ಹೇಳುತ್ತೆ? ಡೆಫಿನೇಷನ್ ಆಫ್ ಸಬ್ ಏಜೆಂಟ್. ಆದಾಗ್ಯೂ ಇದು ಎಕ್ಸೆಪ್ಷನ್. ಒಬ್ಬ ಸಬ್ ಏಜೆಂಟ್ ಅಂದ್ರೆ ಹೇಗಿರಬೇಕು ಅದರ ಡೆಫಿನೇಷನ್ ಬಗ್ಗೆ ಮಾತಾಡ್ತದೆ. ದೆನ್ ಪ್ರಾಪರ್ಲಿ ಅಪಾಯಿಂಟೆಡ್ ಸಬ್ ಏಜೆಂಟ್, ಹೂ ಈಸ್ ಪ್ರಾಪರ್ಲಿ ಆ್ಯಂಡ್ ಹೂ ಈಸ್ ಇಂಪ್ರಾಪರ್ಲಿ. ಹೂ ಈಸ್ ಇಂಪ್ರಾಪರ್ಲಿ. ಪ್ರಾಪರ್ಲಿ ಅಪಾಯಿಂಟೆಡ್ ಸಬ್ ಏಜೆಂಟ್. ಸೊ ಪ್ರಿನ್ಸಿಪಾಲ್ ಈಸ್ ಬೌಂಡ್. ಪ್ರಿನ್ಸಿಪಾಲ್ ಈಸ್ ಬೌಂಡ್ ಅಕಾರ್ಡಿಂಗ್ ಟು ಸೆಕ್ಷನ್ 192. ಸರಿಯಾದ ಉಪ ಏಜೆಂಟ್ ಆಗಿದ್ರೆ ಪ್ರಿನ್ಸಿಪಾಲ್ನು ಹೊಣೆಗಾರನಾಗುತ್ತಾನೆ. ಒಂದು ವೇಳೆ ಸರಿಯಾಗಿ ಏಜೆಂಟನ್ನು ಅಪಾಯಿಂಟ್ ಮಾಡಿದ ತಪ್ಪಾದ ನೇಮಕ, ಏಜೆಂಟನ್ನು ತಪ್ಪಾಗಿ ನೇಮಕ ಮಾಡಿದರೆ ಆವಾಗ ಮೂಲ ಏಜೆಂಟ್ ಹೊಣೆಗಾರನಾಗ್ತಾನೆ. ಮೂಲ ಏಜೆಂಟು ಹೊಣೆಗಾರನಾಗ್ತಾನೆ. ಆಮೇಲೆ ನೆಕ್ಸ್ಟ್ ಆರ್ಟಿಕಲ್ 194 ಟಾಕ್ಸ್ ಅಬೌಟ್ ಕೋ ಏಜೆಂಟ್ ಆರ್ ಸಬ್ಸ್ಟಿಟ್ಯೂಟ್ ಏಜೆಂಟ್. ನೋಡಿ, ನೇರವಾಗಿ ನೇಮಕವಾದ ಏಜೆಂಟ್ ಅವನು ಉಪ ಏಜೆಂಟ್ ಅಲ್ಲ. 194 ಪ್ರಕಾರ ಯಾರು ಅಪಾಯಿಂಟ್ ಆಗಿರ್ತಾರೋ ಅವರು ಉಪ ಏಜೆಂಟ್ ಅಲ್ಲ, ಅವರು ನೇರವಾಗಿ ಪ್ರಿನ್ಸಿಪಾಲ್ಗೆ ಏಜೆಂಟ್ ಆಗಿರ್ತಾರೆ. ಆಮೇಲೆ ಡ್ಯೂಟಿ ಆಫ್ ಕೇರ್ ಇನ್ ಅಪಾಯಿಂಟಿಂಗ್ ಕೋ ಏಜೆಂಟ್. ಈ ಕೋ ಏಜೆಂಟನ್ನು ಅಪಾಯಿಂಟ್ ಮಾಡುವಲ್ಲಿ ಏನಾಗಬೇಕು? ಸರಿಯಾದ ಕಾಳಜಿ ವಹಿಸಬೇಕು ಅನ್ನೋದನ್ನು ನಾವು 195ನಲ್ಲಿ ಸಿಗ್ತೀವಿ. 195ನಲ್ಲಿ 2 ಉದಾಹರಣೆಗಳಿದ್ದಾವೆ, 194ಲಿನೂ 2 ಉದಾಹರಣೆಗಳಿದ್ದಾವೆ. ಯಾರು ಸಬ್ ಏಜೆಂಟ್ ಅಲ್ಲ, ಕೋ ಏಜೆಂಟ್ ಅನ್ನೋದು ಉದಾಹರಣೆಗಳಿದ್ದಾವೆ. ಈ ರೀತಿಯಾದಂತಹ ಒಂದು ವಿಶ್ಲೇಷಣೆಯನ್ನು ನಾನು ಈ ವಿಡಿಯೋದಲ್ಲಿ ಮಾಡಿದ್ದೀನಿ. ಆದ್ದರಿಂದ ಸಬ್ ಏಜೆಂಟ್ ಅಂತಕ್ಕಂಥದ್ದು ಈ ಕಾಂಟ್ರಾಕ್ಟ್ ಲಾನಲ್ಲಿ ಏನು ಮಾಡಿದ್ದೀವಿ ನಾವು ಅಂತಂದರೆ, ಈ ಡೆಲಿಗೇಟರ್ಸ್ ನಾನ್ ಪೊಟೆಸ್ಟ್ ಡೆಲಿಗೇರ್ ಅಂತಕ್ಕಂಥ ಒಂದು ಸಿದ್ಧಾಂತವನ್ನು ಉಪಯೋಗಿಸಿ 119ರಲ್ಲಿ ಏನು ಹೇಳಿದ್ದೀವಿ? ಸಾಮಾನ್ಯವಾಗಿ ಸಬ್ ಏಜೆಂಟ್ ಅಪಾಯಿಂಟ್ ಮಾಡಬಾರ್ದು ಅಂತ ಹೇಳ್ತೀವಿ. ಆದರೆ ಬಿಸ್ನೆಸ್ನ ರೂಢಿಯೇ ಸಬ್ ಏಜೆಂಟನ್ನು ಅಪಾಯಿಂಟ್ ಮಾಡೋದಾಗಿದ್ದರೆ, ಅಥವಾ ನಮ್ಮ ಪ್ರಿನ್ಸಿಪಲ್ ಇದಾನಲ್ಲ ಅವನು ಪರವಾಗಿಲ್ಲ ನೀ ಸಬ್ ಏಜೆಂಟ್ ಮಾಡು ಅಂತ ಹೇಳಿದರೆ, ದೆನ್ ಇಟ್ ಈಸ್ ಪರ್ಮಿಟೆಡ್. ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಈ ಏಜೆಂಟ್ ಮೇನ್ ಏಜೆಂಟ್ ಇರ್ತಾನಲ್ಲ ಅವನು ಇನ್ನೊಬ್ಬ ಏಜೆಂಟನ್ನು ಅಪಾಯಿಂಟ್ ಮಾಡ್ತಾನೆ. ಆದರೆ ಆ ಏಜೆಂಟಿನ ಕೆಲಸವೇ ಬೇರೆ ಇರುತ್ತೆ. ಅವನು ನೇರವಾಗಿ ಏನಾಗ್ತಾನೆ? ಪ್ರಿನ್ಸಿಪಾಲ್ಗೆ ಹೊಣೆಗಾರನಾಗ್ತಾನೆ. ಕೆಲವು ಸಂದರ್ಭದಲ್ಲಿ ಅವರು ಸಬ್ ಏಜೆಂಟ್ ಆಗೋದಿಲ್ಲ, ಅವ್ರು ಏನಾಗ್ತಾರೆ? ಕೋ ಏಜೆಂಟ್ ಆಗ್ತಾರೆ ಅನ್ನೋದನ್ನು ನಾವು ಸೆಕ್ಷನ್ 194 ನೋಡ್ತೀವಿ. ಅದಕ್ಕೆ 2 ಉದಾಹರಣೆಗಳನ್ನು ಇದ್ದಾವೆ. ಈ ಉದಾಹರಣೆಗಳನ್ನು 194 ಮತ್ತು 195 ಉದಾಹರಣೆಗಳನ್ನು ನಿಮಗೆ ಏನು ಮಾಡ್ಬೋದು ಅಂದರೆ, ಪರೀಕ್ಷೆಯಲ್ಲಿ ಉದಾಹರಣೆಗಳನ್ನ ಇಲಸ್ಟ್ರೇಷನ್ ಹಿಡ್ಕೊಂಡು ನಿಮಗೆ ಪ್ರಶ್ನೆಗಳನ್ನು ಪ್ರಾಬ್ಲಮ್ ಕೇಳ್ಬೋದು. ನಂಬರ್ 1. ನಂಬರ್ 2, ಈ ಕೋ ಏಜೆಂಟು ಮತ್ತು ಉಪ ಏಜೆಂಟಿನ ವ್ಯತ್ಯಾಸಗಳನ್ನು ನಿಮಗೆ ಹೇಳಕ್ಕೆ ಕೇಳ್ಬೋದು. ಅಥವಾ ಉಪ ಏಜೆಂಟ್ಗಳಲ್ಲಿ ಎಷ್ಟು ಪ್ರಕಾರ ಅಂತಕ್ಕಂಥದ್ದನ್ನು ಆ ರೀತಿಯಾದ ಪ್ರಶ್ನೆಯನ್ನು ಕೇಳ್ಬೋದು. ಎಷ್ಟು ಪ್ರಕಾರ ಅಂತ ಕೇಳಲಿಕ್ಕಿಲ್ಲ, ಬಟ್ ಉಪ ಏಜೆಂಟನ್ನು ಬಗ್ಗೆ ನಿಮಗೆ ಶಾರ್ಟ್ ನೋಟನ್ನು ಕೇಳ್ಬೋದು ಅಂಥೇಳಿ ನಾನು ಅಂದ್ಕೊಂಡಿದ್ದೀನಿ. ಈ ಇಷ್ಟು ವಿವರಣೆಯೊಂದಿಗೆ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ನಮಸ್ಕಾರ.